ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಈಗಿನ ದಿನಗಳಲ್ಲಿ ಆಯುರ್ವೇದ ಹಾಗೂ ಹೋಮಿಯೋಪತಿ ಟ್ರೀಟ್ಮೆಂಟ್ಸ್ ಟ್ರೆಂಡಲ್ಲಿರೋದಲ್ಲದೆ ಈ ಟ್ರೀಟ್ಮೆಂಟ್ಗಳು ಸಕ್ಸಸ್ ಆಗ್ತಿದೆ. ಯಾಕೆ ಈ ಟ್ರೀಟ್ಮೆಂಟ್ಗೆ ಜನ ಆದ್ಯತೆ ಕೊಡ್ತಾರಂದರೆ ಇದರಲ್ಲಿ ಕೆಮಿಕಲ್ ಕಂಟೆಂಟ್ ಕಡಿಮೆ ಇದ್ದು ನ್ಯಾಚುರಲ್ ಹರ್ಬ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಈ ವಿಚಾರ ಯಾಕೆ ಹೇಳ್ತಿದ್ದೀನಂದರೆ ನಾನು ಇವತ್ತು ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿ ತಾತವರೆಗೂ ಉಪಯೋಗಕ್ಕೆ ಬರೋಂತಹ ಆರೋಗ್ಯಕರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಟೆರೆಸ್ ಗಾರ್ಡನ್ನಲ್ಲಿರೋ ಮೆಡಿಕಲ್ ಹರ್ಬ್ಸ್ ಅಂದರೆ ಆರೋಗ್ಯಕ್ಕೋಸ್ಕರನೇ ಸೀಮಿತ ಆದಂತಹ ಸಸ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಇದು ಇನ್ಸುಲಿನ್ ಗಿಡ. ಈ ಗಿಡದ ಒಂದೇ ಒಂದು ಎಲೆಯನ್ನು ಹೈ ಶುಗರ್ ಇರೋರು ಹಾಳು ಹೊಟ್ಟೆಗೆ ಸೇವಿಸೋದ್ರಿಂದ ಅವ್ರ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗಿ ಶುಗರ್ ಕಂಟ್ರೋಲ್ ಆಗುತ್ತೆ. ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಮಗೆ ಕೆಲವು ಮಾಹಿತಿ ಸಿಕ್ತು. ಅದೇನೆಂದರೆ ಇದನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಹೆಚ್ಚಾಗಿ ಇನ್ಸುಲಿನ್ ಉತ್ಪಾದನೆ ಆಗಿ ಲೋ ಶುಗರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೈ ಶುಗರ್ ಇರೋರು ದಿನಕ್ಕೆ ಒಂದೇ ಒಂದು ಎಲೆ ಸೇವಿಸಿ ಶುಗರ್ ಕಂಟ್ರೋಲ್ ಆದ ತಕ್ಷಣ ಎಲೆ ಸೇವಿಸೋದನ್ನು ನಿಲ್ಲಿಸಿ. ನೆಲನೆಲ್ಲಿ ಗಿಡ 50 ml ಗಟ್ಟಿ ಮೊಸರಿಗೆ ಒಂದು ಹಿಡಿ ನೆಲನೆಲ್ಲಿ ಸೊಪ್ಪನ್ನು ಸೇರಿಸಿ ರುಬ್ಬಿ ಹಾಳು ಹೊಟ್ಟೆಗೆ ಸೇವಿಸೋದ್ರಿಂದ ಎದೆ ಹಾಗೆ ಹೊಟ್ಟೆ ಭಾಗದಲ್ಲಿ ಕಾಣಿಸ್ಕೊಳ್ಳೋ ಗ್ಯಾಸ್ ಪ್ರಾಬ್ಲಮ್ಸ್ ನಿವಾರಣೆ ಆಗುತ್ತೆ. ಹೆಚ್ಚಿನ ರಕ್ತಸ್ರಾವವನ್ನು ತಡೆಗಟ್ಟುತ್ತೆ. ಆಲೋವೆರಾ ಅಂದರೆ ಲೋಳೆ ರಸ. ಈ ಗಿಡ ನಮ್ಮ ದೇಹ ಹಾಗೆ ಚರ್ಮಕ್ಕೆ ಸಂಜೀವಿನಿ ಇದ್ದಂಗೆ. ಇದನ್ನು ತ್ವಚೆಗೆ ಲೇಪಿಸೋದ್ರಿಂದ ತೇವಾಂಶ ಹೆಚ್ಚಾಗುತ್ತೆ. ಉರಿ ಊತ ಕೆರೆತಗಳನ್ನು ಕಡಿಮೆಗೊಳಿಸುತ್ತೆ. ಮೈನರ್ ಬರ್ನ್ಸ್ಗೆ ಇದರ ಲೋಳೆಯನ್ನು ಹಚ್ಚಿದ್ರೆ ಗಾಯ ವಾಸಿಯಾಗುತ್ತೆ. ಪಿಂಪಲ್ಸ್ ಹಾಗೆ ಅದರ ಕಲೆಗಳನ್ನು ಹೋಗಲಾಡಿಸುತ್ತೆ. ಇದರ ಲೋಳೆ ರಸವನ್ನು ಹಾಳು ಹೊಟ್ಟೆಗೆ ಸೇವಿಸೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗೂ ಇದರಿಂದ ಕೆಲವು ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ ಸಹ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಅಂತಲೇ ಅಂದ್ಕೊಳ್ಳಿ. ಇದೇನಂತ ನೋಡ್ತಿದ್ದೀರಾ? ಗೆಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂತ ನೋಡೋಣ. ಈ ವಿಡಿಯೋನಲ್ಲೇ ಕ್ಲೂ ಸಹ ಇದೆ. ಇದೇ ನಮ್ಮ ಅಪ್ಕಮಿಂಗ್ ವಿಡಿಯೋ. ಲೆಮನ್ ಗ್ರಾಸ್. ಇದರ 2ರಿಂದ 3 ದಳಗಳನ್ನು ಕಿತ್ತು ತೊಳೆದು ಟೀನಲ್ಲಿ ಕುದಿಸಿ ಸೋಸಿ ಕುಡಿಯೋದ್ರಿಂದ ಸೋಂಬೇರಿತನ ಹೋಗಲಾಡಿಸುತ್ತೆ. ಸ್ಟ್ರೆಸ್ ಕಡಿಮೆಗೊಳಿಸಿ ದೇಹದ ಚೈತನ್ಯ ಹೆಚ್ಚಿಸುತ್ತೆ. ಇದನ್ನು ಅರೆದು ಇದರ ರಸ ಲೇಪಿಸೋದ್ರಿಂದ ದೇಹದ ದುರ್ಗಂಧ ಹೋಗಲಾಡಿಸಿ ಫಂಗಲ್ ಇನ್ಫೆಕ್ಷನ್ಸ್ನ ತಡೆಗಟ್ಟುತ್ತೆ. ಇದರ ಎಕ್ಸ್ಟ್ರಾಕ್ಟ್ಸ್ನ ಬಾಡಿ ಮಸಾಜ್ಗೆ ಬಳಸ್ತಾರೆ. ಹಾಗೆ ಇದನ್ನು ಕೆಲವು ಪ್ರಾಡಕ್ಟ್ಸ್ಗೂ ಸಹ ಬಳಸ್ತಾರೆ. ತುಳಸಿ ಗಿಡ. ತುಳಸಿಯ 4ರಿಂದ 5 ಎಲೆಗಳನ್ನು 30 ml ನೀರಲ್ಲಿ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಹಾಳು ಹೊಟ್ಟೆಗೆ ಕುಡಿಯೋದ್ರಿಂದ ಮೆಮೊರಿ ಪವರ್ ಹೆಚ್ಚಾಗಿ ಮೆದುಳಿನ ಆರೋಗ್ಯ ಹೆಚ್ಚಿಸುತ್ತೆ. ಗಂಟಲಿನ ಸಮಸ್ಯೆ ನಿವಾರಿಸುತ್ತೆ. ಜೀರ್ಣಶಕ್ತಿ ಹೆಚ್ಚಿಸುತ್ತೆ. ಈ ಎಲೆಗಳನ್ನು ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಕೆಲವು ತಿನಿಸುಗಳಲ್ಲಿ ಬಳಸ್ತಾರೆ. ಬಿಳಿ ದಾಸವಾಳ. ಇದರ ಎಲೆಗಳನ್ನು ಒಣಗಿಸಿ ಈ ಒಣಗಿದ ಎಲೆಗಳಲ್ಲಿ ಟೀಯನ್ನು ಮಾಡಿ ಕುಡಿಯೋದ್ರಿಂದ ಹೈ BP ನಿವಾರಣೆ ಆಗುತ್ತೆ. ತೂಕ ಕಡಿಮೆಗೊಳಿಸಿ ನಮ್ಮ ದೇಹದ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಹೋಗಲಾಡಿಸುತ್ತೆ. ಹೆಣ್ಣು ಮಕ್ಕಳಲ್ಲಿ ಬಿಳಿ ಸೆರಗು ಸಮಸ್ಯೆ ನಿವಾರಿಸುತ್ತೆ. ಇದರ ಎಲೆಗಳನ್ನು ಅರೆದು ಕೂದಲಿಗೆ ಹಚ್ಚಿ ತೊಳೆಯೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ. ವಿಳೆದೆಲೆ. ವಿಳೆದೆಲೆಯನ್ನು ಊಟದ ನಂತರ ಸೇವಿಸ್ತಾರೆ. ಇದರಲ್ಲಿ ವೈನ್ ಸಹ ತಯಾರಿಸ್ತಾರೆ. ಇದನ್ನು ಅರೆದು ಇದರ ರಸವನ್ನು ಮಕ್ಕಳಿಗೆ ಕೊಡ್ತಾರೆ. ಇದನ್ನು ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗಿ ಗಂಟಲಿನ ಸಮಸ್ಯೆಗಳನ್ನು ನಿವಾರಿಸುತ್ತೆ.
ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ನಮ್ಮ ಪ್ರಿವಿಯಸ್ ವಿಡಿಯೋಸ್ನ ಒಂದು ಬಾರಿ ನೋಡಿ, ಯಾಕಂದರೆ ನಾವು ಬೆಳೆಸೋ ಪ್ರತಿ ಗಿಡದಲ್ಲೂ ಒಂದೊಂದು ವಿಶೇಷತೆ ಇದೆ. ನೀವು ಸಹ ಒಂದೆರಡು ಗಿಡಗಳನ್ನು ಬೆಳೆಸಿ ಅದರ ಲಾಭಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಅನ್ನೋದೇ ನಮ್ಮ ಚಾನಲ್ನ ಉದ್ದೇಶ. ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ನ ಒಂದು ಬಾರಿ ನೋಡಿ ಅಳವಡಿಸ್ಕೊಳ್ಳಿ. ಪುದೀನವನ್ನು ಮಾಕ್ಟೇಲ್ಗಳಲ್ಲಿ, ಫಲೂದಾಗಳಲ್ಲಿ, ಗ್ರೀನ್ ಟೀನಲ್ಲಿ ಹಾಗೂ ಇನ್ನಷ್ಟು ತಂಪು ಪಾನೀಯಗಳಲ್ಲಿ ಇದರ ಎಲೆಗಳನ್ನು ಬಳಸೋದನ್ನು ನೋಡಿರ್ತೀರಾ. ಆದರೆ ಪುದೀನದಲ್ಲಿ ನಾಟಿ ಪುದೀನವನ್ನು ಈ ಡ್ರಿಂಕ್ಗಳಲ್ಲಿ ಬಳಸಿದ್ರೆ ಒಳ್ಳೆಯದು. ಇದನ್ನು ಅಡುಗೆಗೂ ಸಹ ಬಳಸ್ತಾರೆ. ಇದನ್ನು ಮುಖ್ಯವಾಗಿ ಮೌತ್ ಫ್ರೆಶ್ನರ್ಗಳಲ್ಲಿ ಬಳಸ್ತಾರೆ. ಇದರಿಂದ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಿಸಿ ಹೊಟ್ಟೆ ಸಮಸ್ಯೆಗಳನ್ನು ನಿವಾರಿಸುತ್ತೆ. ನಾಟಿ ಹಾಗೂ ಫಾರ್ಮ್ ಪುದೀನಾಗೆ ಡಿಫ್ರೆನ್ಸ್ ಏನಂದರೆ, ನಾಟಿ ಪುದೀನದ ಕಡ್ಡಿ ಹಾಗೂ ಎಲೆಗಳು ಫಾರ್ಮ್ ಪುದೀನಾಗೆ ಕಂಪೇರ್ ಮಾಡಿದ್ರೆ ಸಣ್ಣದಾಗಿರುತ್ತೆ. ದೊಡ್ಡಪತ್ರೆ ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ ಹಾಗೂ ಕಫ ಕರಗಿಸೋದಕ್ಕೆ ದೊಡ್ಡಪತ್ರೆ ಎಲೆಗಳು ರಾಮಬಾಣ. ಈ ಗಿಡದ 2ರಿಂದ 3 ಎಲೆಗಳನ್ನು ಕಿತ್ತು ಚೆನ್ನಾಗಿ ತೊಳೆದು ಉಪ್ಪು ಜೊತೆ ಸೇರಿಸಿ ತಿಂದರೆ ಗಂಟ್ಲು ಕೆರೆತ ಹಾಗೂ ಉರಿ ಹೋಗಲಾಡಿಸುತ್ತೆ. ಇದರ ಎಲೆಗಳ ಜೊತೆ ಈರುಳ್ಳಿಯ ದಳವನ್ನು ಸುಟ್ಟಿ ಅದನ್ನು ಅರೆದು ಒಂದೆರಡು ಕಾಳುಮೆಣಸು ಸೇರಿಸಿ ಅದರ ರಸವನ್ನು ಜೇನುತುಪ್ಪ ಜೊತೆ ಸೇರಿಸಿ ಸೇವಿಸಿದ್ರೆ ಮಕ್ಕಳಲ್ಲಿ ಕಫ ಕರಗಿಸಿ ಕೆಮ್ಮು ನೆಗಡಿ ಹೋಗಲಾಡಿಸುತ್ತೆ. ಒಂದೆಲಗ ಇದರ 2 ಎಲೆಗಳನ್ನು ಕಿತ್ತಿ ಚೆನ್ನಾಗಿ ತೊಳೆದು ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸಿ ಮಕ್ಕಳಿಗೆ ಕುಡಿಸೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಹಾಗೂ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ. ಇದನ್ನು ಸೇವಿಸೋದ್ರಿಂದ ಒಳ್ಳೆ ನಿದ್ದೆ ಸಹ ಬರುತ್ತೆ. ಇದರಿಂದ ಸ್ಟ್ರೆಸ್ ಹಾಗೂ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಈ ಎಲೆಯಿಂದ ಚಟ್ನಿ ಸಹ ಮಾಡ್ತಾರೆ. ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮಾಡಿ ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ID arasiterracegarden.320@gmail.com. Support Organic Terrace Garden. Thank you.